ಅನ್ನೋದು ಪುಸ್ತಕದ ಬಂದೈಕೆ ಅಂತ ಪ್ರೂವ್ ಆಗೋಯ್ತು. ಈ ಬಾರಲ್ಲೇ ಉಪೇಂದ್ರ ಅವರು ಕುಡಿದು ಈ ಪ್ರೀತಿ ಈ ಪ್ರೇಮ ಅಂತಾರಲ್ಲ ಅದನ್ನು ಡೈಲಾಗ್ ಹೊಡೆಯೋದು ಇದೇ ಜಾಗದಲ್ಲಿ. ಇಲ್ಲಿ 2 ಕಲ್ಲಿತ್ತಲ್ವಾ, ಏನಾಯ್ತು ಅಂತ ಆ ಬಾರವ್ರನ್ನೇ ಕೇಳೋಣ. ಆ ಬಾರವ್ರಿಗೆ ಗೊತ್ತಾ ವಿಷಯ ಅಂತ ಕೇಳೋಣ. ಇಲ್ಲೇ ನೋಡಿ ಈ ಸೀನ್ ನಡೆಯೋದು, ಆ ಹುಡುಗ ಕುತ್ಕೊಳ್ಳೋದು ಈ ಭಾಗದಲ್ಲೇ. ನಾನೆಲ್ಲವನ್ನ ಡೀಟೇಲ್ ಆಗಿ ಆಮೇಲೆ ಹೇಳ್ತೀನಿ. ಆ ಕಾರ್ನರ್ ಇಂದ ಈ ಸೈಡ್ ಓಡ್ ಬರ್ತಾನೆ ಹುಡುಗ ಆ ಕಡೆ, ಆದ್ರೆ ಟ್ರೈನ್ ಈ ಕಡೆಯಿಂದ ಆ ಕಡೆ ಹೋಗುತ್ತೆ. ಈ ಕಡೆಯಿಂದ ಸ್ಟೇಷನ್ ಇಂದ ಬರುತ್ತೆ. ಓಕೆ ಯಾವ ಟ್ರೈನ್ ಅಂತ ಅದು ಸರ್? ಅದು ನೀವು ಹೇಳಿದ್ರಿ ಯಾವಾಗ? ಸಿದ್ದೇಶ್ವರ ಉದ್ಯಾನ ಎಕ್ಸ್ಪ್ರೆಸ್ ಸೆಂಟಿಂಗ್ ಬರುತ್ತೆ ಅಷ್ಟೇ. ಅದು ಸೆಂಟಿಂಗ್ ಅಂದ್ರೆ ಟ್ರ್ಯಾಕ್ ಚೇಂಜ್ ಮಾಡ್ಕೊಳಕ್ಕೆ ಅದೇ ಟ್ರೈನ್ ಅದು? ಅದೇ ಟ್ರೈನ್. ಯಾವ ಎಕ್ಸ್ಪ್ರೆಸ್ ಅದು? ಸಿದ್ದೇಶ್ವರ ಉದ್ಯಾನ. ಇಡೀ ಕನ್ನಡ ಚಿತ್ರರಂಗವನ್ನೇ ಶಾಕ್ ಆಗುವಂತೆ ಮಾಡಿದಂತಹ ಒಂದು ಸೂಪರ್ ಡೂಪರ್ ಹಿಟ್ ಸಿನಿಮಾ. ಕನ್ನಡ ಸಿನಿಮಾ ರಂಗಕ್ಕೆ ಉಪೇಂದ್ರರನ್ನ ನಟರನ್ನಾಗಿ ಫುಲ್ ಪ್ಲೆಡ್ಜ್ ಆಗಿ ಹೀರೋ ಆಗಿ ನಟಿಸಿದಂತಹ ನಮ್ಮ ಉಪೇಂದ್ರ ಅವರು ನಟಿಸಿದಂತಹ ಎ ಸಿನಿಮಾದ ಶೂಟಿಂಗ್ ಸ್ಪಾಟನ್ನು ನಾನಿವತ್ತು ನಿಮಗೆ ತೋರಿಸೋಕೆ ಹೊರಟಿದ್ದೇನೆ. ನಿಮಗೆಲ್ಲ ಗೊತ್ತಿರ್ಬೋದು, ಐ ಆಮ್ ಗಾಡ್ ಈಸ್ ಗ್ರೇಟ್ ಅಂತ ಬಂದು ಶೂಟ್ ಮಾಡ್ತಾರಲ್ಲ, ಹಾಗೆ ಮಗುನ ನೀನು ಹೋಗು ನಿನ್ನ ಜೀವನ ನೋಡ್ಕೊ ಅಂದ್ಬಿಟ್ಟು ಕಳಿಸ್ತಾರಲ್ಲ ಸುಭಾಷ್ ಚಂದ್ರ ಬೋಸ್ ಅಂತ ಹೇಳಿ, ಆ ಸೀನ್ನ ನಾನಿವತ್ತು ನಿಮಗೆ ತೋರ್ಸೋಕ್ಕೆ ಹೊರಟಿದ್ದೇನೆ. ಇದಷ್ಟೇ ಅಲ್ಲ, ಪ್ರೀತಿ ಪ್ರೇಮ ಪುಸ್ತಕದ ಬದನೆಕಾಯಿ ಅಂತ ಒಂದು ಬಾರ್ ಎದುರುಗಡೆ ಕುಡ್ಕೊಂಡು ಒಂದು ಸೀನ್ ಇದೆಯಲ್ಲ, ಅದನ್ನು ಸಹ ತೋರಿಸ್ತೀನಿ. 1998ರಲ್ಲಿ ರಿಲೀಸ್ ಆದಂತಹ ಒಂದು ಸೂಪರ್ ಹಿಟ್ ಸಿನಿಮಾದ ಮೇಕಿಂಗ್ ಸೀನ್ನ ನೋಡೋಣ ಅಲ್ವಾ? ಮತ್ತೆ ಆಗ್ತಾರ, ಬನ್ನಿ ಇವತ್ತಿನ ಎಪಿಸೋಡ್ನ ಶುರು ಮಾಡೋಣ. ಕೆಲಸ ಮಾಡಕ್ಕೆ ಏನಿಲ್ಲ, ಅದಕ್ಕೆ ಸುಮ್ಮನೆ ಕೂತಿದ್ದೇನೆ. ಕೆಲಸ ಇಲ್ವಾ? ಇದೇ ಜಾಗದಲ್ಲೇ ನೋಡಿ ಆ ಶೂಟಿಂಗ್ ನಡೆಯೋದು. ಇಲ್ಲೇ ಕೂತಿರ್ತಾನೆ. ಇಲ್ಲೊಂದು ಇಟ್ಟಿಗೆ ಇದ್ದಿತ್ತಲ್ವಾ, ಅದಿದೆ ನೋಡಿ. ಇವಾಗ ಬಣ್ಣ ಎಲ್ಲ ಬಳ್ದಿದ್ದಾರೆ. ಇದು ಇಟ್ಟಿಗೆದು ಪಿಲ್ಲರ್ ಇದೇನೆ. ಇಲ್ಲೇ ಶೂಟ್ ಮಾಡೋದು ಉಪೇಂದ್ರ ಅವರು. ಆದರೆ ಆರಂಭದಲ್ಲಿ ನೀವು ನೋಡ್ಬೋದು ಉಪೇಂದ್ರ ಅವರು ಇದೇ ದಾರಿಲಿ ನಡ್ಕೊಂಡು ಬರೋದು. ಬರ್ಬೇಕಾದ್ರೆ ಅಲ್ಲಿ ಬಸ್ಗಳು ಕಾಣುತ್ತೆ. ಇವಾಗ ಬಸ್ಗಳು ಹೋಗ್ತಾ ಇದೆಯಲ್ಲ, ಅದು KR ಸರ್ಕಲ್ ಕಡೆ ಹೋಗ್ತಿದೆ. ಇಲ್ಲೇ ಹೀಗೆ ಬಂದು ಇಲ್ಲಿ ನಿಂತ್ಕೊಂಡು ಇಲ್ಲಿ ನೋಡಿದಾಗ ಇಲ್ಲೊಬ್ಬ ಬೀಡಿ ಸೇರ್ತಾ ಇರ್ತಾನೆ. ಏನೋ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ, ನೀನು ಹಿಂಗೆ ಕೂತಿದ್ಯಾ ಅಂದಾಗ ಏನು ಕೆಲಸ ಇಲ್ಲ ಅಂತಾನೆ. ಆವಾಗ ಶೂಟ್ ಮಾಡೋದು ಇದೇ ಜಾಗದಲ್ಲಿ. ಈಗ ನೋಡಿ ಹೇಗಿದೆ ಈ ಜಾಗ ನೋಡಿ. ಇಲ್ಲಿದೆ. ಫಸ್ಟು ಈ ಕಡೆ ತಿರುಗಿಸಿದಾಗ ಈ ಕಡೆ ಹೋಗ್ತಾರಲ್ಲ ಶೂಟ್ ಮಾಡಿ, ಆ ಜಾಗ ಈ ಸೈಡ್ ಇದೆ ನೋಡಿ. ಹೀಗೆ ಹೋಗೋದು ಉಪೇಂದ್ರ ಅವ್ರು ಶೂಟ್ ಮಾಡಿ. ಇಲ್ಲಿ ನಿಮಗೆ ನೋಡ್ಬೋದು ಒಂದು ವಾಟರ್ ಟ್ಯಾಂಕ್ ಕಾಣುತ್ತೆ. ಆ ವಾಟರ್ ಟ್ಯಾಂಕ್ ಇಲ್ಲೇ ಇದೆ ನೋಡಿ. ಇದೆ ಆ ವಾಟರ್ ಟ್ಯಾಂಕ್. ಆ ಸೀಟ್ ಅವಾಗ್ಲೂ ಇತ್ತಾ? ಅವಾಗ್ಲೂ ಇತ್ತು. ನೋಡಿ ಅಲ್ಲಿ ಕುಂತ್ಕೊಂಡಿರ್ತಾರೆ ಮೂಲೆಯಲ್ಲಿ. ಅಲ್ಲಿ ಕುಂತ್ಕೊಂಡು ಶೂಟ್ ಮಾಡುವಾಗ ಓಡಂಬಿಟ್ಟು ಓಡ್ತಾರಲ್ಲ, ಈಗ ಸೌತೆಕಾಯಿ ಅಂಗಡಿ ಇರ್ತದೆ ಇಲ್ಲಿ ನೋಡಿ. ಸೌತೆಕಾಯಿ ಮಾಡ್ತಾ ಇರ್ತಾರೆ ಇಲ್ಲಿ. ಮಾಡಿದಾಗ ಇದನ್ನ ಬಂದ್ಬಿಟ್ಟು ಇದನ್ನ ಇನ್ನ ಹಂಗೆ ಇದೆ. ಇದು ಇದಾ ಈ ಸೀಟಾ? ಆ ಸೀಟ್ ಬೇಕಾದ್ರೆ ಫಿಲ್ಮ್ ಅಲ್ಲಿ ನೋಡಿ. ಆ ಗೋಡೆ ಈ ಆ ಟ್ಯಾಂಕು ಇದೆ ಅಲ್ಲ? ಅದು ಇಲ್ಲ, ಟ್ಯಾಂಕ್ ಇಲ್ಲ. ಅದು ಟ್ಯಾಂಕ್ ಇದೆ. ಟ್ಯಾಂಕ್ ಇಲ್ಲ. ಬಾತ್ರೂಮ್ ಇತ್ತಲ್ಲ, ಬೇರೆ ಟ್ಯಾಂಕ್ ಇತ್ತು. ಬೇರೆ ಆ ಟ್ಯಾಂಕ್ ತೆಗೆದು ಇನ್ನೊಂದು ಟ್ಯಾಂಕ್ ಇಟ್ಟಿರೋದು ಅದು. ಓಕೆ ಆ ಟ್ಯಾಂಕ್ ಅಲ್ಲ ಅದು. ಟ್ಯಾಂಕ್ ಇಲ್ಲ. ಓಕೆ ಮಾರ್ಕ್ ಇದೆಯಲ್ಲ ಒಂದೊಂದು ಗೋಡೆ, ಅದೆಲ್ಲ ಅದು ಮಾರ್ಕೆಟ್ ಗೋಡೆ ಇರೋದು. ಇಲ್ಲಿದ್ದದು ಬಾತ್ರೂಮ್ ಇದ್ದಿದ್ದು ಇಲ್ಲಿ. ಓಕೆ ಕಾಣಿಸುತ್ತೆ ನಿಮ್ಗೆ ಒಂದೊಂದು ಪಿಲ್ಲ ಒಂದೊಂದು ಮಾರ್ಕ್ ಇದೆ. ಹೌದು. ಇಲ್ಲಿವರೆಗೂ ಒಂದು ಗೋಡೆ, ಅಲ್ಲಿಂದವೇ ಒಂದು ಗೋಡೆ ಇದೆ. ಇಲ್ಲಿಂದ ಇದ್ದಿದ್ದು. ನೀವು ನೋಡಿದ್ದೀರಾ ಶೂಟಿಂಗು? ಚಿಕ್ಕ ಹುಡುಗರು. ಓಕೆ, ಅದು ಚಿಕ್ಕ ಹುಡುಗನ್ನ ಇದು ಮಾಡಿ ಕಳಿಸ್ತಾರಲ್ಲ, ಅದು ರೈಲ್ವೆ ಬ್ರಿಡ್ಜ್ ಎಲ್ಲಿರೋದು ಅದು? ಅದು ಮುಂದೆ ಹೋಗಿ ಅಲ್ಲಿ ಆ ಕಡೆ ಹೋಗ್ಬೇಕು. ಫುಲ್ ಡೆಡ್ ಎಂಡ್ ಹೋಗ್ಬೇಕಲ್ಲ. ಓಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇದು ಎಕ್ಸಾಕ್ಟ್ ಏರಿಯಾ ಯಾವುದು ಸರ್? ಲಕ್ಷ್ಮಣಪುರಿ ಗಾಂಧಿನಗರ. ಲಕ್ಷ್ಮಣಪುರಿ ಬೆಂಗಳೂರು. ಓಕೆ, ನಿಯರ್ ಬೈ ಯಾವ್ದಾದ್ರು ಲ್ಯಾಂಡ್ ಮಾರ್ಕ್ ಅಂದ್ರೆ? ನಿಯರ್ ಬೈ ಅಂದ್ರೆ ಕಾವೇರಿ ಹೋಟೆಲ್ ಬ್ಯಾಕ್ ಸೈಡ್. ಕಾವೇರಿ ಹೋಟೆಲ್ ಕೋಡೆಸ್ ಫ್ಯಾಕ್ಟರಿ ಬ್ಯಾಕ್ ಸೈಡ್. ಓಕೆ. ಓ, ಇದು ಕೋಡೆಸ್ ಫ್ಯಾಕ್ಟರಿನಾ? ಇದು ಅದು ಕೋಡೆಸ್ ಫ್ಯಾಕ್ಟರಿ ಲ್ಯಾಂಡ್. ಇದು ಕೋಡೆಸ್ ಫ್ಯಾಕ್ಟರಿ ಅಲ್ಲಿರೋದು. ಕಾವೇರಿ ಹೋಟೆಲ್ ಬ್ಯಾಕ್ ಸೈಡ್. ಓಕೆ. ಇದು ಯಾವ ದೇವಸ್ಥಾನ? ಅಯ್ಯಪ್ಪ ದೇವಸ್ಥಾನ ಅಲ್ಲ? ಇದು ಮುಂಚೆ ಗೋಡೆ ಇತ್ತು ಸರ್. ಇದು ಗೋಡೆ ಇತ್ತು ಇದು ಫಸ್ಟ್? ಇಲ್ಲ, ಮುಂಚೆ ಬಂದ್ಬಿಟ್ಟು ಕಾಲಿನ ಇತ್ತು. ಇದು ಮಾಡ್ತಾರೆ ಅಂದ್ಬಿಟ್ಟು ದೇವಸ್ಥಾನ ಕಟ್ಬಿಟ್ರು. ಓ, ಇಲ್ಲಿ ಫಸ್ಟ್ ಎಷ್ಟು ವರ್ಷ ಹಿಂದೆ ದೇವಸ್ಥಾನ ಕಟ್ಟಿರೋದು? ಇವಾಗ ರೀಸೆಂಟ್ ಆಗಿ ಮಾಡಿದ್ರು. ರೀಸೆಂಟ್ ಆಗಿ. ಅದ್ರ ಫಸ್ಟ್ ಬರೀ ಖಾಲಿ ಜಾಗ. ಓಕೆ. ಆರಾಮಾಗಿರಮ್ಮ. ಅವ್ನು ಸತ್ತೋದ?
ಗಾಡ್ ಈಸ್ ಗ್ರೇಟ್. ಅಯ್ಯೋ ಅಯ್ಯೋ ಅಯ್ಯೋ. ನಾನಿವಾಗ ಅದೇ ರೈಲ್ವೇಸ್ ಹೋಗುತ್ತಲ್ಲ ಅದ್ರ ಪಕ್ಕದಲ್ಲಿ ಶೂಟ್ ಎಲ್ಲ ಮಾಡ್ತಾರಲ್ಲ, ಐ ಆಮ್ ಗಾಡ್ ಅಂತಾರಲ್ಲ, ಈ ಜಾಗನ ಹುಡುಕಿಕೊಂಡು ನಾನು ಹೋಗ್ತಾ ಇದ್ದೀನಿ. ಇದು ಸಹ ಲಕ್ಷ್ಮಣಪುರಿಯ ಮತ್ತೊಂದು ಭಾಗದಲ್ಲಿ ಶೂಟ್ ಆಗಿರೋದು. ಆರಂಭದಲ್ಲೇ ಆ ಹುಡುಗನಿಗೆ ಶೂಟ್ ಮಾಡ್ಕೊಂಬಂದು ಬಿಡಿ ಸೇರ್ತಾ ಇದ್ದವನಿಗೆ ಇಲ್ಲಿ ಬಂದು ಮಗುನ ಕಳಿಸ್ತಾನಲ್ಲ, ನೀನು ಸುಭಾಷ್ ಚಂದ್ರ ಬೋಸ್ ಥರ ಆಗ್ತೀಯ ಹೋಗು ಅಂತ. ಸೊ ಈ ಸೀನ ಹುಡ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ ನೀವು. ಜನ ನೋಡ್ತಾ ಇರ್ತಾರೆ, ಹಾಂ, ರೈಲ್ ಬಿದ್ದಿತ್ತು, ಅಲ್ಲಿಂದ ಹೋಗುವಾಗ ಹೋಗು ಅಂತ ಕಳಿಸ್ತಾರಲ್ಲ. ನೀವು ನೋಡಿದ್ರ ಇದು ಸೀನ್ ಎಲ್ಲ? ಸರ್ ಅವಾಗ ಚಿಕ್ಕ ಹುಡುಗ ನಾವು. ಓಕೆ, ನೀವು ಇವಾಗ ನೋಡಿರಂಗೆ ಎಲ್ಲಿಗೆ ಅದು ಕುತ್ಕೊಳ್ಳೋದು ಎಕ್ಸಾಕ್ಟಾಗಿ ಹುಡುಗ ಇಲ್ಲಿ ಸರ್ ಎಲ್ಲಿ? ಮುಂದೆ ಇದೆಯಲ್ಲ, ಅಲ್ಲಿ ಕುಂತ್ಕೊಳ್ಳೋದು, ಇಲ್ಲಿ ಮುಂದೆಗಡೆ ಕಂಬದ ಹತ್ರ. ಕಂಬದ ಹತ್ರ ಕುಂತ್ಕೊಳ್ಳೋದು. ಓಕೆ, ಪೆಟ್ಟಿಲ ನೋಡಿ, ಈ ಪೆಟ್ಟಿಲ ಇದೆಯಲ್ಲ ಅವಾಗಿಂದ ಇದೆ. ಇಲ್ಲಿ ಕುಂತ್ಕೊಳ್ಳೋ ಜನ ಎಲ್ಲ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಇಲ್ಲೆಲ್ಲ. ಎಸ್, ಇದೇ ಜಾಗದಲ್ಲೇ ಈ ಸೀನ್ ನಡೆಯೋದು. ನೀವು ನೋಡಿರ್ಬೋದು, ನಮ್ಮ ಸೂಪರ್ ಡೂಪರ್ ಆ್ಯಕ್ಟರ್ ಬಿರಾದರ್ ಅವರೆಲ್ಲ ಇರ್ತಾರಲ್ಲ, ಅವರೆಲ್ಲ ಜಗಳ ಮಾಡೋದು ಇಲ್ಲಿ ಜನ ನಿಂತ್ಕೊಂಡು ಈ ಕಂಬದ ಹತ್ರ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆ ಹುಡುಗ ಇದೇ ಪೆಟ್ಟಿಗೆ, ಆ ಬ್ಯಾಕ್ಗ್ರೌಂಡಲ್ಲಿ ಕಾಣಿಸುತ್ತೆ ನೋಡಿ, ಆ ಪೆಟ್ಟಿಗೆ ಹತ್ರನೇ ಇಲ್ಲೇ ಕೂತ್ಕೊಂಡು ಅದು ಎದುರುಗಡೆ ಕೂತಿರ್ತಾನೆ. ಅವರ ತಂದೆ ತಾಯಿ ಇಲ್ಲಿ ಶೂಟ್ ಮಾಡ್ತಾರೆ. ಉಪೇಂದ್ರ ಅವರು ಸಹ ರೈಟಿಂದನೇ ಎಂಟ್ರಿ ಕೊಟ್ಟು ಈ ಜಗಳವನ್ನು ಇಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆಗ ಅವರು ನೀನು ಸಾಯ ಇದ್ದಾಗ ಅಂತ ಇರ್ತಾರೆ ಹೆಂಡ್ತಿ, ಆಗ ಶೂಟ್ ಮಾಡೋದು ಇಲ್ಲಿ ನಿಂತ್ಕೊಂಡು ಉಪೇಂದ್ರ ಅವರು. ಸೊ ಅವ್ರು ಸಾಯ್ತಾ ಇದ್ದಂಗೆ ಮತ್ತೆ ನನ್ನ ಗಂಡನ ಸಾಯಿಸ್ಬಿಟ್ಟ ಅಂದಾಗ ಉಪೇಂದ್ರ ಅವರು ಅವ್ರನ್ನೂ ಸಾಯಿಸ್ತಾರೆ. ಆಗ ಬಂದು ಮಗು ಹತ್ರ ಕುತ್ಕೋತಾರೆ. ಪ್ರಪಂಚ ತುಂಬಾ ವಿಶಾಲವಾಗಿದೆ, ಹೋಗು ಆರಾಮಾಗಿ ಹೋಗಿ ಬದುಕೋ, ಹೋಗು. ಇವನು ಓಡ್ತಿರೋ ಸ್ಪೀಡ್ ನೋಡ್ರೆ ಇವನು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು. ಗಾಡ್ ಈಸ್ ಗ್ರೇಟ್. ಇಲ್ಲೇ ನೋಡಿ ಆ ಸೀನ್ ನಡೆಯೋದು. ಆ ಮಗುನ ಮಾತಾಡ್ಸೋದು ಹೇಳಿದ್ನಲ್ಲ, ನಾನು ಆ ಕಂಬದ ಹತ್ರನೇ ಹೋಗಿ ತೋರಿಸ್ತೀನಿ ನೋಡಿ. ಆ ಕಂಬ ಮ್ಯಾಚ್ ಆಗುತ್ತೆ ನೋಡಿ, ಆ ಹುಡುಗ ಕೂತಿರೋದಕ್ಕೂ ಆ ಕಂಬ ನೋಡಿ ಸೇಮ್ ಇದೆ. ಇಲ್ಲೇ ಉಪೇಂದ್ರ ಅವರು ಅವ್ರನ್ನ ಮಾತಾಡಿಸ್ಕೊಂಡು ಓಡಿಸೋದು. ಈ ಓಡೋದನ್ನು ಒಬ್ಬರು ನೋಡಿದ್ದಾರೆ. ಆ ಹುಡುಗ, ಚಿಕ್ಕ ಹುಡುಗ ಓಡೈತಾನಲ್ಲ, ಸುಭಾಷ್ ಚಂದ್ರ ಬೋಸ್ ಥರ ಓಡ್ತಾನಲ್ಲ, ಆ ಹುಡುಗನ್ನ ನೋಡಿದವ್ರು ಒಬ್ರವ್ರೆ. ಮಾತಾಡ್ಸೋಣ ಬನ್ನಿ. ಸರ್, ನೀವು ಇಲ್ಲೇ ಇರೋದು? ಓಕೆ, ಆ ಟ್ರೈನ್ ಪಾಸ್ ಆಗಿದಾಗ ಸೀನ್ ಆಗಿದ್ದು ಅದು ನೋಡಿದ್ದೀರಾ ನೀವು? ನಾವು ಚಿಕ್ಕ ವಯಸ್ಸಲ್ಲಿ ನೋಡಿದ್ದೀವಿ. ಚಿಕ್ಕ ವಯಸ್ಸು ಆವಾಗ ಎಷ್ಟು ವರ್ಷ ಸರ್? 7-8 ವಯಸ್ಸು ಇರ್ಬೋದು. 7-8. ಆ ಸೀನಲ್ಲಿ ಎಲ್ಲಾದರೂ ಆ ಹುಡುಗರು ನಿಂತಿರೋ ಜಾಗದಲ್ಲಿ ನೀವು ನಿಂತಿದ್ದೀರಾ? ನಿಂತಿದ್ದೀವಿ. ಗುಂಪಲ್ಲಿ ಇದ್ದೀರಾ ನೀವು? ಅಲ್ಲಿ ಕಾಣಿಸ್ತಾರಾ ನೀವೇ? ಕಾಣಿಸಲ್ಲ. ಓಕೆ. ಅದು ಇವಾಗ ಇಲ್ಲಿ ಟ್ರೈನ್ ಹೋಗ್ತಾ ಇದೆಯಲ್ಲ, ಆದರೆ ಆವಾಗ ಸೀನಲ್ಲಿ ಈ ಸೈಡಿಂದ ಆ ಸೈಡ್ ಹೋಗೋದು, ಅಲ್ಲಿಂದ ಈ ಸೈಡ್ ಬರೋದು, ಆ ಕಾರ್ನರ್ ಇಂದ ಈ ಸೈಡ್ ಓಡ್ ಬರ್ತಾನೆ ಹುಡುಗ ಆ ಕಡೆ, ಆದ್ರೆ ಟ್ರೈನ್ ಈ ಕಡೆಯಿಂದ ಆ ಕಡೆ ಹೋಗುತ್ತೆ. ಈ ಕಡೆಯಿಂದ ಸ್ಟೇಷನ್ ಇಂದ ಹಿಂಗೆ ಬರುತ್ತೆ. ಓಕೆ. ಯಾವ ಟ್ರೈನ್ ಅಂತ ಅದು ಸರ್? ಅದು ನೀವು ಹೇಳಿದ್ರಿ ಯಾವಾಗ? ಸಿದ್ದೇಶ್ವರ ಉದ್ಯಾನ ಎಕ್ಸ್ಪ್ರೆಸ್ ಸೆಂಟಿಂಗ್ ಬರುತ್ತೆ ಅಷ್ಟೇ. ಅದು ಸೆಂಟಿಂಗ್ ಅಂದ್ರೆ ಟ್ರ್ಯಾಕ್ ಚೇಂಜ್ ಮಾಡ್ಕೊಳಕ್ಕೆ ಅದೇ ಟ್ರೈನ್ ಅದು? ಅದೇ ಟ್ರೈನ್. ಯಾವ ಎಕ್ಸ್ಪ್ರೆಸ್ ಅದು? ಸಿದ್ದೇಶ್ವರ ಉದ್ಯಾನ. ಓಕೆ. ಅದು ಪರ್ಮನೆಂಟ್ ಆಗಿ ಅದೇ ಎಷ್ಟು ಗಂಟೆಗೆ ಬರೋದು ಅದು? ಒಂದು ಕಾಲಿಗೆ ಆ ಥರ ಶಿಫ್ಟ್ ಆಗುತ್ತೆ ಆ ಟೈಮಲ್ಲಿ. ಮಧ್ಯಾಹ್ನ ಟೈಮೇನೆ ಶಿಫ್ಟ್ ಆಗೋದು. ಓಕೆ. ನೀವು ರೆಗ್ಯುಲರ್ ಆಗಿ ನೋಡ್ತಾ ಇದ್ರಿ ಅಂತ? ಇವಾಗ್ಲೂ ಬರುತ್ತಾ ಅದು ಉದ್ಯಾನ? ಇವಾಗ ಬೇರೆ ಕಡೆ ಹಾಕೋರೆ ಗಾಡಿ. ಆ ಗಾಡಿ ಬೇರೆ ಕಡೆ ಹಾಕೋರೆ. ಓಕೆ ಸರ್, ಎಷ್ಟು ದಿನ ಅದು ಶೂಟಿಂಗ್ ಮಾಡಿದ್ದು ಅದು ಹುಡುಗ ಇದೆಲ್ಲ? ಒಂದೇ ದಿನ ಅನ್ಸುತ್ತೆ ನನಗೆ. ಒಂದೇ ದಿನ ಅನ್ಸುತ್ತೆ. ಓಕೆ. ಜ್ಞಾಪಕ ಇಲ್ಲ, ಒಂದೇ ದಿನ. ಯಾವಾಗ ಎಷ್ಟು ಗಂಟೆ ಟೈಮಲ್ಲಿ ನಡೆದಿರೋದು? ಅದೇ 1:30 ಮಧ್ಯಾಹ್ನನೇ. ಓಕೆ. ಆಮೇಲೆ ಇನ್ನೊಂದು ಹುಡುಗನ ದೊಡ್ಡ ಇವನ್ನ ಶೂಟ್ ಮಾಡೋದು ಆ ಸೈಡ್ ಅಲ್ವಾ? ಹೌದು. ಓಕೆ. ಎಂಟ್ರೆನ್ಸ್ ಅಲ್ಲಿ. ಓಕೆ. ಇದೆಲ್ಲ ನಡೆಯೋದು ಹಾಗಾದ್ರೆ ಇಲ್ಲೇನೆ? ಓಕೆ. ಆದರೆ ಈ ಸೀನ್ ನಡಿಬೇಕಾದ್ರೆ ಜನಗಳು ನಿಂತಿರ್ತಾರೆ, ಅಲ್ಲೊಂದಷ್ಟು ಮನೆಗಳು ಕಾಣುತ್ತೆ. ಆ ಮನೆಗಳೇನಾಯ್ತು ಅದನ್ನ ಕೇಳೋಣ ಬನ್ನಿ. ಹೆಂಚಿನ ಮನೆಗಳೆಲ್ಲ ಇದ್ವಲ್ಲ, ಏನಾದ್ರು ಎಲ್ಲ ಖಾಲಿ ಮಾಡಿ ಬೇರೆ ಕಡೆ ಕಳ್ಸಿದ್ರು. ಎಲ್ಲಿ? ರೈಲ್ವೇಸ್ ಅವರೇ? ಓಕೆ. ಇಲ್ಲಿ ಮನೆಗಳು ಇದ್ದೆಲ್ಲ ಎಲ್ಲರನ್ನೂ ಖಾಲಿ ಮಾಡಿಸೋದು. ಇವಾಗ ಒಳಗಡೆ ಆ ಕಡೆಗೆ ಶಿಫ್ಟ್ ಆಗಿದಾರ ಹೇಗೆ? ಇಲ್ಲ, ಒಂದ್ ಕಡೆ ಬಂದ್ಬಿಟ್ಟು ಇದೆಯಲ್ಲ ಕೂಡ್ಲಿ ಗೇಟು, ಅಲ್ಲಿಗೊಂದು ಸ್ವಲ್ಪ ಜನ, ಇನ್ನೊಂದ್ ಕಡೆ ಇದು ಲಗ್ಗೆರೆ, ಅದಕ್ಕೊಂದು ಸ್ವಲ್ಪ ಜನ. ಓಕೆ. ಎಷ್ಟು ಮನೆಗಳಿದ್ದ ಸರ್ ಇಲ್ಲಿ ಈ ಸೈಡ್? ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಓಕೆ. ಆದರೆ ಈ ಸೀನ್ ಎಲ್ಲ ನಡೆಯೋದು ಮಾತ್ರ ಇಲ್ಲೇನೆ? ಹೌದು. ಇದೇ ಬಾರನ್ನು ನೋಡಿ ಉಪೇಂದ್ರ ಅವರು ಓಪನ್ ಮಾಡೋದು. ಈ ಬಾರಲ್ಲೇ ಉಪೇಂದ್ರ ಅವರು ಕುಡಿದು ಈ ಪ್ರೀತಿ ಈ ಪ್ರೇಮ ಅಂತಾರಲ್ಲ ಅದನ್ನು ಡೈಲಾಗ್ ಹೊಡೆಯೋದು ಇದೇ ಜಾಗದಲ್ಲಿ. ಇಲ್ಲಿ 2 ಕಲ್ಲಿತ್ತಲ್ವಾ,
ಏನಾಯಿತು ಅಂತ ಆ ಬಾರ್ ಅವ್ರನ್ನೇ ಕೇಳೋಣ. ಆ ಬಾರ್ ಅವ್ರಿಗೆ ಗೊತ್ತಾ ವಿಷಯ ಅಂತ ಕೇಳೋಣ. ಸರ್, ಇಲ್ಲಿ ಫಿಲಮ್ ಶೂಟಿಂಗ್ ಆಗಿತ್ತಲ್ಲ, ಗೊತ್ತಾ ನಿಮಗೆ? ಗೊತ್ತಿದೆಯಾ? ಮಾಡಿದ್ದಾರೆ ಅಂದಿದಾರ. ಯಾರು ಹೇಳಿದ್ದು ನಿಮಗೆ ಮಾಡಿದ್ದಾರೆ ಅಂತ? ಇಲ್ಲಿ ಹೋಗ ಬರೋ ಜನಗಳು ಇಲ್ಲಿ ಬರೋ ಕಸ್ಟಮರ್. ಸರ್, ಫಸ್ಟ್ ಯಾರು ಇದ್ರು ಸರ್ ಇಲ್ಲಿ ಬರಲಿ? ಅಂದ್ರೆ ಫಸ್ಟ್ ಯಾರಿದ್ರು ಅಂದ್ರೆ ಒಂದು 25 ವರ್ಷದಿಂದ ಯಾರಿದ್ರು ಇಲ್ಲಿ? ನನಗೆ ಒಟ್ಟಿಗೆ 5 ವರ್ಷದಿಂದ ಇಲ್ಲಿ ನಮ್ಮ ಅಣ್ಣವರ ಕ್ಯಾಶಿಯರ್. ಅಣ್ಣವ್ರು ಕ್ಯಾಶಿಯರ್ ಆಗಿದ್ರ? ಎಲ್ಲಿದ್ದಾರೆ ಸರ್ ಅವರು? ಇಲ್ಲಿ ಆಚೆ ಹೋಗಿದಾರ. ಆಚೆ ಹೋಗಿದ್ದಾರಾ? ಅವ್ರ ಜೊತೆಗಲ್ಲ ಆಗ್ಲೇ. ಅವ್ರ ಹೆಸರು ಗೌಡ್ರು ಅಂತಾರೆ. ಓಕೆ. ಆದ್ರೆ ಒಂದು 25 ವರ್ಷದಿಂದ ಕ್ಯಾಶಿಯರ್ ಯಾರಿದ್ರು ಇಲ್ಲಿ? ಗೊತ್ತಿಲ್ಲ. ನೀವು 5 ವರ್ಷದಿಂದ ನೀವು ಕೆಲ್ಸಕ್ಕಿರೋದ ಇಲ್ಲಿ? ಕೆಲ್ಸಕ್ಕಿರೋದು. ಓಕೆ. ಈ ಅಂಗಡಿ ಬಾರ್ ಓನರ್ ನೀವಲ್ಲ? ಓಕೆ. ಶೂಟಿಂಗ್ ಆಗಿರೋದು ಗೊತ್ತಾ? ಹೋಗ್ಲಿ, ಗೊತ್ತು. ಅದೇ ಬಾರ ಇದು? ಥ್ಯಾಂಕ್ ಯು. ಸೊ ಇದೇ ಜಾಗದಲ್ಲೇ ಬಂದರು ಉಪೇಂದ್ರ ಅವರು ಇದು ಮಾಡಿ ತೆಗ್ಸೋದು. ನೋಡ್ಬೋದು, ಅಲ್ಲಿ 2 ಅಂಗಡಿ ಇರುತ್ತೆ. ಅಂಗಡಿ ಹತ್ರನೇ ಇಲ್ಲೇ ಬಂದು ಅವರು ಎಣ್ಣೆ ತಗೊಂಡು ಇಲ್ಲಿ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ಬೇಕಾರೆ. ಆದರೆ ಇದಕ್ಕಿಂತ ಮುಂಚೆ, ಈ ಸೀನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನೀವು ನೋಡ್ಬೋದು, ಅವರು ಓಮ್ನಿ ಕಾರಲ್ಲಿ ಬರ್ತಾರೆ. ಉಪೇಂದ್ರ ಅವರು ಓಮ್ನಿ ಕಾರಲ್ಲಿ ಬಂದಾಗ ಇಲ್ಲಿದೆ ನೋಡಿ, ಈ ಬಿಲ್ಡಿಂಗ್ ಸೀನಲ್ಲಿ ಕಾಣುತ್ತೆ ನೋಡಿ. ಇಲ್ಲಿಂದ ಓಮ್ನಿ ಕಾರಲ್ಲಿ ಬರ್ತಾರೆ. ಓಮ್ನಿ ಕಾರಲ್ಲಿ ಬಂದು ಇಲ್ಲಿ ನಿಲ್ಲಿಸೋದು ಈ ಬಾರ್ ಎದುರುಗಡೆ. ಆದರೆ ಈ ಬಿಲ್ಡಿಂಗ್ ಕಾಣುತ್ತೆ ನೋಡಿ, ಅಲ್ಲಿ ಆ ಗ್ರಿಲ್ ಎಲ್ಲ ಹಾಗೆ ಇದೆ. ಮತ್ತು ಇಲ್ಲಿ ಕಂಬ ಎಲ್ಲ ಇದೆ ನೋಡಿ. ಇದೆಲ್ಲ ನಡೆಯೋದು ಇದೇ ಜಾಗದಲ್ಲಿ. ಇದು ಎಲ್ಲಿರೋದು ನೋಡಿ, ಇದು ಸುಬ್ಬಾರೆಡ್ಡಿ ಅವರ ಲೈಸೆನ್ಸು, ವೆಂಕಟೇಶ್ವರ ವೈನ್ಸು, ಕಾವೇರಿ ನಗರ. ಸೊ ಈ ಇದರಲ್ಲೇ ನಡೆಯೋದು. ಇನ್ನೊಂದೇನು ಗೊತ್ತಾ, ಇಲ್ಲಿ ಎಣ್ಣೆ ಪರ್ಚೇಸ್ ಮಾಡಿ ಕುಡಿಬೇಕಾದ್ರೆ ಫಾರಿನವರು ಮತ್ತು ಇವರೆಲ್ಲ ಬರ್ತಾರಲ್ಲ, ಹೀರೋಯಿನ್ ಅವರು, ಅವರೆಲ್ಲ ಬಂದು ಇದೇ ಜಾಗದಲ್ಲಿ ಮತ್ತೆ ಇಲ್ಲಿ ಬಂದು ಇಲ್ಲೇ ಫಿಯೇಟ್ ಕಾರನ್ನು ನಿಲ್ಲಿಸ್ತಾರೆ. ಆದರೆ ಈ ಕಾರ್ ನಿಲ್ಲಿಸೋ ಟೈಮಲ್ಲಿ ನೋಡ್ಬೋದು, ಹಿಂದೆಗಡೆ ಈ ಅಂಗಡಿಗಳು ಇರುತ್ತೆ. ಇಲ್ಲಿ ಮೆಡಿಕಲ್ಸ್ ಇರುತ್ತೆ ನೋಡಿ, ಬಾಕ್ಲಾಕಿರುತ್ತೆ. ಆ ಮೆಡಿಕಲ್ಸ್ ಇರೋದು ಆ ಕ್ರಾಸ್ ಮಾರ್ಕ್ ಇರುತ್ತಲ್ಲ, ಆ ಕ್ರಾಸ್ ಮಾರ್ಕ್ ಈಗಲೂ ಇರುತ್ತೆ ನೋಡಿ. ಇಲ್ಲಿ ಬಂದು ಇಲ್ಲೇ ನಿಂತ್ಕೊಂಡು ಉಪೇಂದ್ರ ಅವ್ರಿಗೆ ಹೇಳ್ತಾರೆ, ನಿಮ್ಮ ಮನೇಲಿ ಇರೋನ್ನೆಲ್ಲ ಇದು ಮಾಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತ. ಸೊ ಅದೆಲ್ಲ ನಡೆಯೋದು ಇದೇ ಜಾಗದಲ್ಲಿ. ಅವ್ನು ಯಾವನೋ ತಲೆಕೆಟ್ಟ ನನ್ನ ಮಗ, ಲೋಪರ್ ಸುಳ ಮಗ, ಲೈಲಾ ಮಜ್ನು ಅಂತೆ, ರೋಮಿಯೋ ಜೂಲಿಯಟ್ ಅಂತೆ. ಈ ಪ್ರೀತಿ ಪ್ರೇಮ ಪುಸ್ತಕದ ಬದನೆಕಾಯಿ ಅಂತಾರಲ್ಲ, ಅದೆಲ್ಲ ಇದೇ ಜಾಗದಲ್ಲಿ. ಇಲ್ಲಿ ಮೊದಲು ಚಪ್ರ ಇತ್ತು, ಅವ್ರಿಗೆ 5 ವರ್ಷ ಆಯ್ತಂತೆ. ಬಟ್ ಅವರು ಮೊದಲಿದ್ದವ್ರು ಕ್ಯಾಶಿಯರ್ ಇಲ್ಲ. ಇಲ್ಲಿ ನಮ್ಮ ಅಪ್ಪು ಬಾಸ್ ಇದ್ದಾರೆ ನೋಡಿ. ಹಾಗೇನೆ ಹಿಂಗೆ ಮಾಡ್ತಾ ಅವ್ರಿಗೆ ಡೈಲಾಗ್ಗಳ ಮೇಲೆ ಡೈಲಾಗ್ ಹೊಡಿತಾರಲ್ಲ, ಇಲ್ಲಿ ಬಂದು ಇಲ್ಲೊಂದು ಆಟೋ ಹತ್ರ, ಈ ಆಟೋ ಮೇಲೆ ಒಂದು ಟೆಂಟ್ ಹೌಸ್ ಅಂತ ಬರೆದಿತ್ತು. ಅದಕ್ಕೆ ಆ ಟೆಂಟ್ ಹೌಸ್ ಇಲ್ಲಿ ಕೇಳಿದೆ ನಾನು. ಅವ್ರು ಹೇಳಿದ್ರು ಇಲ್ಲ, ಇದು ಬೇರೆ ಕಡೆ ಶಿಫ್ಟ್ ಆಗಿದೆ ಅಂತ. ಬಟ್ ಆ ಸೀನೆಲ್ಲ ನಡೆಯೋದು ಇದೇ ಜಾಗದಲ್ಲೇ. ಸರ್, ಇಲ್ಲೊಂದು ಟೆಂಟ್ ಹೌಸ್ ಇತ್ತಲ್ವಾ ಈ ಜಾಗದಲ್ಲಿ? ಟೆಂಟ್ ಹೌಸು ಯಾವುದು ಸರ್ ಅದು ಅಂಗಡಿ? ಬ್ಯಾಕ್ ಸೈಡ್ ಹೋಗಿದೆಯಾ? ಮೊದಲೆಲ್ಲಿತ್ತು ಸರ್? ಈ ಅಂಗಡಿಲಿತ್ತು. ಅವ್ರು ಇವಾಗಲೂ ಇದ್ದಾರಾ? ಅವರು ಆ ಸೈಡ್ ಇದ್ದಾರಲ್ಲ? ಓಕೆ. ಸೊ ನೋಡಿದ್ರಲ್ಲ, ಆ ಟೆಂಟ್ ಹೌಸ್ದು ಆಟೋ ಇಲ್ಲಿರುತ್ತೆ. ಇಲ್ಲಿದ್ದು ಇಲ್ಲಿ ಬಂದು ಬಿದ್ದು ಇದು ಮಾಡ್ತಾರಲ್ಲ, ಅಷ್ಟೊತ್ತಿಗೆ ಅವ್ರ ಮನೇನ ಅಲ್ಲಿ ಧ್ವಂಸ ಮಾಡ್ತಾ ಇರ್ತಾರೆ. ಈ ಸೀನೆಲ್ಲ ನಡೆಯೋದು ಇದೇ ಬಾರ್ನ ಎದುರುಗಡೆ. ಇದಕ್ಕಾದ್ರೂ ಸಬ್ಸ್ಕ್ರೈಬು, ಕಮೆಂಟು, ಲೈಕು ಮಾಡಿ ಸ್ನೇಹಿತರೆ. ನನಗೆ ಈ ಸೀನ್ ಇಲ್ಲಿದೆ ಅಂತ ಹೆಲ್ಪ್ ಮಾಡಿದವರು ನಮ್ಮ ಪ್ರಕಾಶ್ ಸರ್. ಸರ್, ನಿಮ್ಗೆ ಹೆಂಗೆ ಗೊತ್ತಾಯ್ತು ಸರ್ ಇಲ್ಲಿದೆ ಅಂತ? 5ನೇ ಮನೆನೇ. 5ನೇ ಮನೆನಾ? ನಮ್ಗೆ ನೈಟ್ ಒಂದು 12-1 ಗಂಟೆಲಿ ಬಂದಿದ್ರು. ಎಷ್ಟು ಗಂಟೆಗೆ ಶೂಟಿಂಗ್ ಆಗಿರೋದು ಇದು? 1 ಗಂಟೆಲಿ ಬಂದ್ರು. ಓಕೆ. ಉಪೇಂದ್ರ ಸಿನಿಮಾ ಶೂಟಿಂಗ್ ನಡೀತಾ ಇದೆ ಇಲ್ಲಿ ಅಂತ. ಹಾಂ. ಮಳೆ ಬರೋ ಥರ ಎಲ್ಲ ಅವಾಗ ಉಪೇಂದ್ರ ಅವ್ರು ಅಷ್ಟು ಫೇಮಸ್ ಇದ್ರಾ? ಇದ್ರಾ? ಅವ್ರಿಲ್ಲೇ ಓಡಾಡ್ತಾ ಇದ್ರು ಜಾಸ್ತಿ ಮೊದಲೆಲ್ಲ, ಅವ್ರ ಫಿಲಮ್ ಬರೋದು ಮುಂಚೆ. ಹಾಂ. ಅದರಿಂದ ಗೊತ್ತಾಯ್ತು. ಓಕೆ. ನಾವು 12 ಗಂಟೆಗೆ ಬಂದ್ವಿ. ಇಲ್ಲೆಲ್ಲ ಆಟೋ ಸ್ಟ್ಯಾಂಡ್ಗಳಿತ್ತು ನೋಡಿ, ನೋಡ್ಬೋದು ಆಟೋ ಸ್ಟ್ಯಾಂಡ್ ಎಲ್ಲ. ಮಳೆ ಬರೋ ಥರ ಅವರೇ ಮಾಡ್ಬಿಟ್ಟು, ಮಳೆ ಬರಕ್ಕೆ ಏನು ಮಾಡಿದ್ರು ಅವರು? ಅವರೇ ಮೇಲಿಂದ ನೀರು ಹಾಕೋ ಥರ ಮಾಡಿದ್ರು. ಆಮೇಲೆ ಇಲ್ಲಿ ಕುತ್ಕೊಂಡು ಒಬ್ರು ಫಾರಿನವ್ರು, ಒಬ್ರು ಲೇಡಿ ಇರ್ತಾರೆ ಜೊತೆಲಿ, ಅವ್ರ ಜೊತೆ ಪ್ರೀತಿ ಪ್ರೇಮ ಅಂತ ಎಲ್ಲ ಇಲ್ಲೇ ಎಲ್ಲ ಬಿದ್ದು ಓದಾಡ್ತಾರೆ. ಫುಟ್ಪಾತ್ ಅಲ್ಲಿ ಗಂಟೆ ಆಯ್ತು ಮೊದಲು. ಎಲ್ಲಿವರೆಗೂ ಇತ್ತು ಫುಟ್ಪಾತು? ಓಕೆ. ಚಪ್ರಕ್ಕೆ ಅಂತ 2 ಕಲ್ಲು ಹಾಕಿದ್ರು. ನಾವು ರಾಜ್ಯೋತ್ಸವ ಮಾಡ್ತೀವಲ್ಲ, ಕನ್ನಡ ರಾಜ್ಯೋತ್ಸವ. ಓ, ನೀವು ಮಾಡ್ತೀರಾ ಅಲ್ಲಿ? ಅದಕ್ಕೆ ಅಂತ ಕಲ್ಗೆಲ್ಲ ಪೇಂಟ್ ಹೊಡೆದಿದ್ವಿ, ಕನ್ನಡ ಕಲರ್ ಪೇಂಟ್ ಓಕೆ. ಎಲ್ಲ ತೆಗೆದ್ಬಿಟ್ಟಿದ್ದಾರೆ. ರೋಡ್ ಎಲ್ಲ ಚಿಕ್ಕದು ಮಾಡ್ಬಿಟ್ಟಿದ್ದಾರೆ ನೋಡಿ. ಅಲ್ಲಿ ಲೈಟ್ ಕಂಬದಲ್ಲೆಲ್ಲ ನೋಡ್ಬೋದು, ಸ್ವಲ್ಪ ಇದೆ ಯೆಲ್ಲೋ ಕಲರ್. ಇಲ್ಲಿ ಯೆಲ್ಲೋ ಕಲರು. ಸೊ ನೋಡ್ಬೋದು, ಇಲ್ಲಿ ಯೆಲ್ಲೋ ಕಲರ್ ಇದೆ ನೋಡಿ. ಇಲ್ಲಿ ರಾಜ್ಯೋತ್ಸವಕ್ಕೆ ಇದು ಮಾಡಿರೋದು. ಸೊ ಅವಾಗ ಹೊಡ್ಸಿರೋ ಪೇಂಟೇ ಇದು. ನಾವು
25 ವರ್ಷ ಇದ್ದಾಗ ವರ್ಷಕ್ಕೆ ಅವಾಗ ಎಷ್ಟು ವರ್ಷ ಸರ್ ನಿಮಗೆ ಫಿಲಮ್ ಅವಾಗ ಒಂದು 23-24 ಇರ್ಬೋದು ಅಪ್ರಾಕ್ಸಿಮೇಟ್. ಆ ಫಿಲಮ್ ಬಂದಾಗ? ಹೌದು ನೋಡಿದ್ವಿ ಅವತ್ತೆಲ್ಲ ನೈಟ್ ಎಲ್ಲ ಒಂದು 1 ಅವರ್ 2 ಅವರ್ ತೆಗೆದು ಶೂಟಿಂಗ್ ನೋಡಿದ್ವಿ. ಓಕೆ, ಥ್ಯಾಂಕ್ ಯು ಸರ್. ಗೌಡ್ರ ಅಂತ ಇದ್ರು ಕ್ಯಾಶಿಯರು, ಆಕ್ಸಿಡೆಂಟ್ ಆಗ್ತಿರೋ ಗೊತ್ತಿದ್ರು. ಹೌದಾ? ಅವ್ರು ಇದ್ದೀರಾ ಬೇಕಾದ್ರೆ ಅವ್ರಿಗೆ ಗೊತ್ತಿರುತ್ತೆ. ಇವ್ರು ಹೊಸ ಹುಡುಗ ಅವ್ರಿಗೆ ಏನಷ್ಟು. ಅವ್ರೇನ ಇದ್ದಿದ್ದವ ಕ್ಯಾಶಿಯರ್? ಹೌದು ಅವರೇ ಗೌಡ್ರು ಅಂತ. ಅವ್ರು ಕನಕಪುರ ರೋಡಲ್ಲಿ ಆಕ್ಸಿಡೆಂಟ್ ಆಗ್ತಿತ್ತು. ಕನಕಪುರ ರೋಡಲ್ಲಿ. ಓಕೆ ಓಕೆ, ಅದೊಂದು ಸೀನ್ ಇಲ್ಲಿ ತೆಗಿದ್ದಾರೆ, ಮುಂದೆ ಆ ಕಡೆ ಎಲ್ಲ ಸ್ವಲ್ಪ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇದು ನಾನು ಆಗಲೇ ಹೇಳ್ದಂಗೆ ವೆಂಕಟೇಶ್ವರ ವೈನ್ಸು 2ನೇ ಅಂತ, ಬನಶಂಕರಿ 2ನೇ ಅಂತ, ಕಾವೇರಿ ನಗರ. ಇಲ್ಲೇ ಈ ಸೀನ್ ನಡೆಯೋದು ಎ ಫಿಲಮ್ದು. ಇದಿಷ್ಟೇ ಅಲ್ಲ, ಉಪೇಂದ್ರ ಅವರು ಗಣೇಶನ್ ತಗೊಂಡೋಗಿ ಬಾವಿಗೆ ಹಾಕ್ತಾರಲ್ಲ, ಆ ಗಣೇಶ ಇದ್ದಿದ್ದು ಎಲ್ಲಿ? ಹಾಗೆಯೇ ಉಪೇಂದ್ರ ಅವರು ತಾತಪ್ಪನ್ನ ಒಂದು ತಳ್ಳಗಾಡಿಯಲ್ಲಿ ಕೂರಿಸ್ಕೊಂಡು ಬರ್ತಾರಲ್ಲ, ಆ ಜಾಗಗಳು ಯಾವುದು, ಆ ಮನೆ ಯಾವುದು, ಹೀಗೆ ನಾನಾ ಸೀನ್ಗಳನ್ನು ತೋರಿಸೋದಿದೆ. ಆದರೆ ನೀವು ಕಮೆಂಟ್ ಮಾಡಿ ಹೇಳಿದ್ರೆ ಮಾತ್ರ. ಹೇಗಿತ್ತು ಇವತ್ತಿನ ಎಪಿಸೋಡ್? ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ನಿಮಗೇನಾದರೂ ಈ ಎಪಿಸೋಡ್ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ, ಹಾಗೆ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ. ನಿಮಗೆ ತುಂಬ ಇಷ್ಟ ಆಗಿದ್ರೆ ಸೂಪರ್ ಥ್ಯಾಂಕ್ಸ್ ಕೊಡ್ಬೋದು. ನಾನು ಆಗಲೇ ಹೇಳ್ತಾ ರೀಮಿಕ್ಸ್ ಬಟನ್ ಪಕ್ಕ, ಶೇರ್ ಪಕ್ಕ ಸೂಪರ್ ಥ್ಯಾಂಕ್ಸ್ ಇದೆ. ನೀವು ನನಗೆ ಸೂಪರ್ ಥ್ಯಾಂಕ್ಸ್ ಕೊಡ್ಬೋದು ಅಂತ ಹೇಳ್ತಾ, ಮುಂದಿನ ಎಪಿಸೋಡ್ ಯಾವ ಸಿನಿಮಾದ ಮಾಡಬೇಕು ಅಂತಲೂ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ಎಪಿಸೋಡ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.